ಮಾಧ್ಯಮದ ಸ್ನೇಹಿತರಿಗೆಲ್ಲ ಸ್ವಾಗತ. ಸ್ನೇಹಿತರೆ, ಭಾನುವಾರ ಆದರೂ ಕೂಡ ತಾವೆಲ್ಲ ನಮ್ಮ ಮನವಿಗೆ ಓಡ್ ಬಂದಿರತಕ್ಕಂಥದ್ದು ಭಾಳ ಸಂತೋಷ. ತಮ್ಮನ್ನೆಲ್ಲ ಸ್ವಾಗತ ಮಾಡ್ತಾ, ಇವತ್ತು ಸರ್ಕಾರದ 3667 ಎಕರೆ ಖನಿಜ ಭೂಮಿಯನ್ನು ಭೂಮಿಯನ್ನು ಥ್ರೋವೇ ಪ್ರೈಸ್ ₹1,15,000 ಎಕರೆಗೆ ಮಾರಿರುವಂಥದ್ದು. ಇದು ಯಾರೂ ಒಪ್ಪುವಂಥದ್ದಲ್ಲ. ಬಪ್ಪ ಇಲ್ಲಿಗೆ ನಾನು ಒಬ್ಬನಿಗೆ ಕಿವಿಡು ಅಂತಿದ್ದೆ, ನಿಮಗೂ ಬಾಯಿಲಿ ಕಡೆ ಬಪ್ಪ ಬಾಗಿಲು ಹಾಕಿದ್ದು ಆಫ್ ಮಾಡಿರಿ. ಇಲ್ಲಿ ಅಮುಕ್ರಿ ಅದೇ ಯಾಕೆಂದರೆ ಅದು ಬರೀ ಭೂಮಿಯಲ್ಲ, ಅದರೊಳಗಡೆ ಭಾಳ ಬೆಲೆ ಬಾಳ್ತಕ್ಕಂಥ ಓರ್ ಇದೆ, ಐರನ್ ಓರ್ ಇದೆ, ಮಿನರಲ್ಸ್ ಇದೆ ಮತ್ತು ಇಡೀ ದೇಶದಲ್ಲೇ ದ ಬೆಸ್ಟ್ ಓರಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು. ಈಲ್ಡು 62% ಈಲ್ಡ್ ಬರ್ತಾ ಇದೆ. 62% ಈಲ್ಡ್ ಬರ್ತಾ ಇದೆ. ಅಂಥದ್ದು ಇಡೀ ದೇಶದಲ್ಲಿ ಈ ರೀತಿಯಾದಂಥದ್ದು ಎಲ್ಲೂ ಇಲ್ಲ. ಹಾಗಾಗಿ ಇದನ್ನು ಜಿಂದಾಲ್ನವ್ರಿಗೆ ಏಕಪಕ್ಷೀಯವಾಗಿ ಸರ್ಕಾರ 3667 ಎಕರೆನೂ ಥ್ರೋವೇ ಪ್ರೈಸ್ ಮಾರಿರುವಂಥದ್ದು ಇದು ಜನರು ಒಪ್ಪುವಂಥ ವಿಚಾರ ಅಲ್ಲ. ಇದು ಯಾಕೆಂದರೆ ಇದು ಸಾರ್ವಜನಿಕರ ಆಸ್ತಿ, ಸರ್ಕಾರದ ಆಸ್ತಿ, ಯಾವುದೋ ಪಾರ್ಟಿ ಆಸ್ತಿ ಅಲ್ಲ. 2017 ಇಸ್ವಿನಲ್ಲಿ ಲಾ ಡಿಪಾರ್ಟ್ಮೆಂಟ್ ಒಂದು ರಿಪೋರ್ಟ್ ಕೊಟ್ಟಿದೆ. ಆವಾಗ ಮಾರಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಇಲ್ಲ, ಹಾಗಾಗಲ್ಲ, ಇದನ್ನು ನೀವು ಏನಿದ್ರು ಕೂಡ ಮಾರ್ಕೆಟ್ ರೇಟ್ಗೆ ಮಾರಬೇಕು. ಮಾರ್ಕೆಟ್ ರೇಟ್ಗೆ ಭೂಮಿ ಮಾರೋದ್ರ ಜೊತೆಗೆ ಒಳಗಡೆ ಏನೇನಿದೆ ಅನ್ನತಕ್ಕಂಥದ್ದನ್ನು ಅಜಮಾಯಿಷಿ ಮಾಡಿ ಅದಕ್ಕೆ ಬೇರೆ ರೇಟ್ ಫಿಕ್ಸ್ ಮಾಡಬೇಕು. ಒಳಗಡೆ ಎಷ್ಟು ಓರ್ ಇರ್ಬೋದು, ಅದರ ರೇಟೇನು, ಅದಕ್ಕೆ ಬೇರೆ ರೇಟ್ ಫಿಕ್ಸ್ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಲಾ ಡಿಪಾರ್ಟ್ಮೆಂಟ್ 2017 ಸರ್ಕಾರಕ್ಕೆ ಒಂದು ರಿಪೋರ್ಟ್ ಕೊಟ್ಟಿದೆ. 2017 ಅದರೊಳಗಡೆ ಎಷ್ಟಾದ್ರಿದೆ, ಇನ್ನೇನಿದೆ, ಅದರ ಬೆಲೆ ಎಷ್ಟು ಬಾಳುತ್ತೆ, ಮಾರ್ಕೆಟ್ ರೇಟ್, ಭೂಮಿಯಗೂ ಮಾರ್ಕೆಟ್ ರೇಟು, ಒಳಗಡೆ ಅದ್ರಿಗೂ ಮಾರ್ಕೆಟ್ ರೇಟನ್ನು ಫಿಕ್ಸ್ ಮಾಡಿ ಕೊಡಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಹೇಳಿರುತ್ತೆ ಲಾ ಡಿಪಾರ್ಟ್ಮೆಂಟ್. ಬಟ್ ಅದನ್ನೇನು ಮಾಡ್ತಾರೆ ಅಂತಂದರೆ, ಅಡ್ವೊಕೇಟ್ ಜನರಲ್ ಹತ್ರ ಅದೇನು ಬೇಕಾಗಿಲ್ಲ ಅಂತ ಒಂದು ಲೆಟರ್ ತೊಗೋತಾರೆ ಅಷ್ಟೇ. ಅಡ್ವೊಕೇಟ್ ಜನರಲ್ ಸರ್ಕಾರದವರು ಯಾವುದೇನು ಬೇಕಾಗಿಲ್ಲ ಹಾಗೆ ಮಾರ್ರಿ ಅಂತ ಕೊಟ್ಟರು. ಅದು ಒಂಥರ ತಮ್ಮ ಅನುಕೂಲಕ್ಕೆ ಬೇಕಾದ ರೀತಿಯಲ್ಲಿ ಸರ್ಕಾರದ ಭೂಮಿಯನ್ನು ಪರಬಾರೆ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯನವರು ಹೇಳಬೇಕು, ಎಷ್ಟು ಸರಿ ಇದು ಅಂತ. ಹಾಗಾಗಿ ಇದೊಂಥರ ಜನವಿರೋಧಿ ನೀತಿ ಮತ್ತು ರಾಜ್ಯದ ಬೊಕ್ಕಸಕ್ಕೆ ಬರ್ತಕ್ಕಂಥ ಆರ್ಥಿಕ ಇದನ್ನೇ ಮುರಿಯುವಂಥದ್ದು. ಹಾಗಾಗಿ ಭಾಳ ಮಜಾ ಅಂತ ಅಂದರೆ 3667 ಎಕರೆಗೆ 52 ಕೋಟಿ ಆಗುತ್ತೆ ಅವ್ರ ರೇಟಲ್ಲಿ. ಆದರೆ ಸಿದ್ದರಾಮಯ್ಯಂದು 3 ಎಕರೆ 16 ಗುಂಟೆಗೆ 62 ಕೋಟಿ. ಏನು ಮಜಾ ರೀ ಕತೆ. ಸಿದ್ದರಾಮಯ್ಯನ ಮನೆಯವರು ಮೂಡಾಗಿ ಕೊಟ್ಟವ್ರಲ್ಲ, ಅದು 62 ಕೋಟಿ ಅಂತ ಸಿದ್ದರಾಮಯ್ಯ ಕೇಳ್ತಾವ್ರೆ. ಬಟ್ ಇಲ್ಲಿ ಭಾಳ ಬೆಲೆ ಬಾಳುವಂಥ ಭೂಮಿನ ಒಟ್ಟು ಬರ್ತಾ ಇರೋದು ಎಷ್ಟಲ್ಲಿ, ನೀವು ಕೊಟ್ಟಿರೋ ಬೆಲೆಗೆ ಬರೀ 52 ಕೋಟಿ ಬರ್ತದೆ. ಈಗಿನ ನಮ್ಮ ಹಳ್ಳಿ ಕಡೆನೂ ಸಿಗಲ್ಲ ನಿಮ್ಗೆ ₹1,15,000 ಯಾವ ಭೂಮಿನೂ ಸಿಗಲ್ಲ. ಏನೋ ಭಾಳ ಒಂಥರ ಏನು ಹೇಳೋದು ಅರ್ಥ ಆಗ್ತಾ ಇಲ್ಲ. ಅದರಲ್ಲಿ ಈ ಸಂದರ್ಭದಲ್ಲಿ ಇವರು ಮಾಡಿರೋದು ನೋಡಿದ್ರೆ
ರಾಜಕೀಯ ಪ್ರಕ್ಷುಬ್ಧತೆಯ ಸಂದರ್ಭದಲ್ಲಿ ಮಾಡಿರೋದು ನೋಡಿದ್ರೆ, ಸೊ ಈ ಹಣ ಯಾತಕ್ಕೂ ಅರ್ಜೆಂಟ್ ಅವ್ರಿಗೆ ಬೇಕಾಗಿದೆ. ತನ್ನ ಸರ್ಕಾರ ಉಳಿಸ್ಕೊಳ್ಳೋದಕ್ಕೋ, ಶಾಸಕರ ಖರೀದಿಗೋ, ಮತ್ತೊಂದಕ್ಕೂ ಬೇಕಾಗಿದೆ ಅಂತ ಕಾಣುತ್ತೆ. ಅದಕ್ಕೆ ಭಾಳ ತರಾತುರಿಯಲ್ಲಿ ಇದನ್ನು ಜಿಂದಾಲ್ಗೆ ಮಾರಿರುವಂಥ. ಯಾಕೆಂದರೆ ದಿಸ್ ನಾಟ್ ದ ಪ್ರಾಪರ್ಟಿ ಆಫ್ ಎ ಸಿಂಗಲ್ ಪಾರ್ಟಿ, ಇಟ್ಸ್ ಅ ಪ್ರಾಪರ್ಟಿ ಆಫ್ ದ ಸ್ಟೇಟ್. ಯಾಕೆಂದರೆ ಇನ್ನು ಮೈಸೂರಿನ ಮೂಡ ಹಗರಣ ಹಸಿ ಹಸಿ ಇರುವಾಗಲೇ ಇದನ್ನು ಮಾರಿದಂಥದ್ದು ಕೂಡ ಭಾಳ 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 ಹಲವಾರು ಸಂಶಯಕ್ಕೆ ಎಡೆ ಕೊಡ್ತಕ್ಕಂಥದ್ದು. ಆದರೆ ನಾನು ಸರ್ಕಾರನ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ತಾವೀಗಾಗಲೇ ಮೊನ್ನೆ ತೊಗೊಂಡ್ಬಿಟ್ಟಿದ್ದೀರ ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡು, ಆಲ್ ರೈಟ್. ಆದರೂ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ, ಬೇಡ, ಈ ಅಕ್ಟೋಬರ್ಲಿ ಹೇಗಿದ್ರು ಸೆಷನ್ಸ್ ಕರೀಲೇಬೇಕಾಗಿದೆ. ಇದನ್ನು ಲೆಜಿಸ್ಲೇಚರ್ ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಕೊಡ್ತೀವಿ. ಸಣ್ಣದಕ್ಕೆಲ್ಲ ನಾವು ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಕೊಡ್ತೀವಿ. ಜಾಯಿಂಟ್ ಸೆಲೆಕ್ಟ್ ಕಮಿಟಿಲಿ ಎಲ್ಲ ಪಾರ್ಟಿಯವರು ಇರ್ತಾರೆ. ಲೆಟ್ ದೆಮ್ ಟೇಕ್ ಡಿಸಿಷನ್ ಅಂತ ಜಾಯಿಂಟ್ ಸೆಲೆಕ್ಟ್ ಕಮಿಟಿಯಲ್ಲಿ. ಇದು ಹಿಂದೆನೂ ಕೂಡ 2021ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅವರು ಕೂಡ ತೀರ್ಮಾನ ತೊಗೊಂಡ್ಬಿಟ್ಟಿದ್ರು ಮಾರಬೇಕು ಅಂತಂತೇಳಿ. ಕ್ಯಾಬಿನೆಟ್ ಡಿಸಿಷನ್ ಆಗೋಗಿತ್ತು. ನಾನು ಮೈಸೂರಲ್ಲಿದ್ದೆ ಅವರು. ಕ್ಯಾಬಿನೆಟ್ ಡಿಸಿಷನ್ನ ನಾನು ಓದಿದೆ, ಪೇಪರ್ ಬಂದಿತ್ತು. ನಾನು ತಕ್ಷಣವೇ ಏನಿದು ಅಂತಂಥೇಳಿ ನಾನು ಮೈಸೂರಿಂದನೇ ನಮ್ಮ ಆಫೀಸಿಂದನೇ ಫ್ಲ್ಯಾಶ್ ಮಾಡಿದೆ. ನಾವು ಸರಿಯಲ್ಲ, ಇದು ಸಾರ್ವಜನಿಕರ ಭೂಮಿನ ಈ ರೀತಿಯಾಗಿ ಮಾರಿರತಕ್ಕಂಥದ್ದು ಅಂಥೇಳಿ ಮಾಧ್ಯಮದ ಮುಂದೆ ಅವತ್ತಿನ ದಿವಸ ನಾವು ಮಾತಾಡಿದ್ವಿ. ಮಾಧ್ಯಮದ ಮುಂದೆ ಅವತ್ತಿನ ದಿವಸ ಮತ್ತು ಎಲ್ಲ ಮೀಡಿಯಾದಲ್ಲೂ ಕೂಡ ಬಂತು. ಮತ್ತು ನೆಕ್ಸ್ಟ್ ಡೇನೇ ನಾನು ಬ್ಯಾಂಗ್ಳೂರಿಗೆ ಹೋಗಿ 2 ದಿವಸ ಇದನ್ನು ತಲಾಶ್ ಮಾಡಿ ನೋಡಿದ್ರೆ ದೊಡ್ಡ ಕಿಕ್ ಬ್ಯಾಕ್, ಇದಕ್ಕೆ ದೊಡ್ಡ ಕಿಕ್ ಬ್ಯಾಕ್ ನೋಡಿ. ಆ ಮಾರಿರೋದನ್ನು ದ ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿ ಲೀಡರ್ ಎಟ್ ದಟ್ ಟೈಮ್ ವಾಸ್ ಮಿಸ್ಟರ್ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕನು ಅದನ್ನು ಪ್ರಶ್ನೆ ಮಾಡಲಿಲ್ಲ. ಆಮೇಲಿಂದ HDKನೂ ಪ್ರಶ್ನೆ ಮಾಡಲಿಲ್ಲ. ಅದ್ರ ಎಲ್ಲ ಸೇರಿ ಕಿಕ್ ಬ್ಯಾಕ್ ಹಂಚ್ಕೊಂಡಂಗೆ ಆಗೋಗಿತ್ತು. ಯಾರೂ ಪ್ರಶ್ನೆ ಮಾಡಲಿಲ್ಲ. ಇದು ಪ್ರಶ್ನೆ ಮಾಡಿದ್ರು ನಾನು ಒಬ್ಬನೇ. ನಾನು ಇದನ್ನು ಬಿಡಲಿಲ್ಲ ಕೊನೆ ತನಕನೂ. ಸೊ ಇದು ಯಾವತ್ತು ಇಂಥ ಭಾಳ ಸೀರಿಯಸ್ ಕೇಸ್ಗಳು ಏನಾಗುತ್ತೆ, ಕ್ಯಾಬಿನೆಟಲ್ಲಿ ಡಿಸಿಷನ್ ತೊಗೋಬೋದು ಅವರು, ಬಟ್ ಕನ್ಫರ್ಮ್ ಆಗಬೇಕು. ಅದು 3ನೇ ಕ್ಯಾಬಿನೆಟಲ್ಲಿ ಕನ್ಫರ್ಮ್ ಆಗುತ್ತೆ. ದಟ್ ಇಸ್ ಎ ಕನ್ಫರ್ಮೇಷನ್ ಕ್ಯಾಬಿನೆಟ್. ಅದು ಯಾಕೆ ನಾವೆಲ್ಲ ಕ್ಯಾಬಿನೆಟಲ್ಲಿ ಇದ್ದಿದ್ದರಿಂದ ಹೇಳ್ತಾ ಇದ್ದೀನಿ, ಕನ್ಫರ್ಮೇಷನ್ ಕ್ಯಾಬಿನೆಟಲ್ಲಿ. ಸೊ ಆಗ ನಾನು ಡೆಲ್ಲಿಗೆ ಹೋಗಿ RSS ಚೀಫ್ ಅವ್ರ ಜೊತೆಗೆ ಅವ್ರು ಕರೆದ್ರು ನನಗೆ, ಏನು ವಿಶ್ವನಾಥ್ ಇಷ್ಟೆಲ್ಲದು ಏನು ಹಗರಣ ಇದು? ಇಲ್ಲ ಸರ್, ಈ ಥರ ಆಗಿದೆ, ದೊಡ್ಡ ಕಿಕ್ ಬ್ಯಾಕ್ ಬಂದಿದೆ ಇದರಲ್ಲಿ. ಇದನ್ನೇನಾದರೂ ನೀವು ಅವಕಾಶ ಕೊಟ್ಬಿಟ್ರೆ ಯಡಿಯೂರಪ್ಪನವ್ರು ಇನ್ನೊಂದು KJP ಮಾಡ್ತಾರೆ. BJP ಇಸ್ ಗೋಯಿಂಗ್ ಟು ಬಿ ಡಿಮಾಲಿಶ್ಡ್. ಆಗ ಅವ್ರು ಸ್ವಲ್ಪ ಎಚ್ಚರವಾದರು. ನನ್ನನ್ನು ಕೂಡ ಕರ್ಕೊಂಡೋದ್ರು ಶಾ ಹತ್ರ. ಕರ್ಕೊಂಡೋಗಿ ಅಲ್ಲಿಗೆ ಅವ್ರು ಶಾ ಅವರು ಆಗ ಹೇಳಿ ಏನಂತೆಲ್ಲ ಹೇಳಿದೆ ಈ ಥರ, ಪ್ಲೀಸ್ ಗಿವ್ ಡೈರೆಕ್ಷನ್ಸ್ ಟು ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಗೌರ್ಮೆಂಟ್ ನಾಟ್ ಟು ಕನ್ಫರ್ಮ್. ಇದನ್ನು ಕನ್ಫರ್ಮ್ ಮಾಡಲಿಕ್ಕೆ ಬೇಡ. ಸೊ ಯಾಕಂದರೆ ಆಲ್ IAS IPS ಆಫೀಸರ್ಸ್ ದೇ ಆರ್ ಅಂಡರ್ ಕಂಟ್ರೋಲ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್. ಆಗ ಅದು ಹಾಗೆ ಕನ್ಫರ್ಮೇಷನ್ ಕ್ಯಾಬಿನೆಟಲ್ಲಿ ಕನ್ಫರ್ಮ್ ಆಗಿ ಹಾಗೆ ಉಳಿತು, ಸೇಫ್ ಆಯಿತು. ಅದನ್ನು ನಾವು ಸೇಫ್ ಗಾರ್ಡ್ ಸಿಂಗಲ್ ಮ್ಯಾನ್ ಹೋರಾಟ, ಅದು ಒಟ್ಟಿ ಹೋರಾಟ. ಅದು ಬಟ್ ಅದಕ್ಕೆ ಸೆಂಟ್ರಲ್ ಹೈಕಮಾಂಡ್ ಗೌರವ ಕೊಟ್ಟದಕ್ಕೆ. ಸೊ ಹಾಗಾಗಿ ಅಂಥದ್ದು ಇವತ್ತಿನ ದಿವಸ ಏನಾಗಿದೆ, ತಿರ್ಗಾ ಮತ್ತೆ ಅದನ್ನೇ ಇವರು ಸಿದ್ದರಾಮಯ್ಯ ಗೌರ್ಮೆಂಟ್, ಯಾಕೆಂದರೆ ಇವರೇನು ಅಪೋಸ್ ಮಾಡಲಿಲ್ಲ, ಯಾಕೆಂದರೆ ಇಂಟೆನ್ಷನಲ್ ಅವೆಲ್ಲ. ಹಾಗಾಗಿ ಇದು ಭಾಳ ಯೋಚನೆ ಮಾಡಬೇಕಾದಂಥದ್ದು. ನಾನು ಹೇಳ್ತಾ ಇದ್ದೀನಿ, ಇದನ್ನು ಜಾಯಿಂಟ್ ಸೆಲೆಕ್ಟ್ ಕಮಿಟಿ, ಲೆಜಿಸ್ಲೇಚರ್ ಜಾಯಿಂಟ್ ಸೆಲೆಕ್ಟ್ ಕಮಿಟಿಗೆ ನೆಕ್ಸ್ಟ್ ಇದರಲ್ಲಿ ಕೊಟ್ಟು ಮಾಡಿ. ದಯವಿಟ್ಟು ತರಾತುರಿ ಬೇಡ. ಇದು ಯಾವುದೋ ಪಕ್ಷದ ಆಸ್ತಿ ಅಲ್ಲ, ಯಾವುದೋ ಮುಖ್ಯಮಂತ್ರಿ ಆಸ್ತಿ ಅಲ್ಲ, ಇದು ಸರ್ಕಾರದ ಜನರ ಆಸ್ತಿ. ಇದು ಆ ಜನರ ಆಸ್ತಿನ ನಾವು ಸಂರಕ್ಷಣೆ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಆಗ್ಬೋದು ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಅಂತಕ್ಕಂಥದ್ದನ್ನು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀನಿ.
ಮತ್ತು ನಮ್ಮ ಮೂಡ 2 ತಿಂಗಳಾಯ್ತು ಈಗ ಫುಲ್ 24 ಅವರ್ಸು ಅಲ್ಲಿ ಸೆಕ್ಯೂರಿಟಿ ಹಾಕಿದ್ರು. ಯಾಕೆ ಹಾಕಿದಾರೋ ಗೊತ್ತಿಲ್ಲ. ಈಗ ಸುರೇಶ ತಗೊಂಡೋಗಾಯ್ತು ಫೈಲೆಲ್ಲನೂ ಏರೋಪ್ಲೇನಲ್ಲೇ ತಗೊಂಡೋಗ ಎಲ್ಲ ತಗೊಂಡೋದ್ಮೇಲೆ ಪೊಲೀಸ್ ಹಾಕಿ ಯಾರಿಗೆ ಹಾಕೋರೋ ಗೊತ್ತಿಲ್ಲ ಅಂತ. ಇಟ್ಸ್ ಆಲ್ ರಿಡಿಕ್ಯುಲಸ್. ನಗೆ ಪಾಟ್ಲು ಅದು ಏನು ಕಾಯಕ್ಕೆ ಹಾಕಿದಾರೋ ಗೊತ್ತಿಲ್ಲ. ಬಿಲ್ಡಿಂಗ್ ಯಾರು ಹೊತ್ಕೊಂಡು ಬಿಲ್ಡಿಂಗ್ ಯಾರು ಹೊತ್ಕೊಂಡು ಹೋಗ್ತಾರೆ? ಛೇ 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 ಛೇ. ಆಮೇಲೆ ತಿಂಗಳ 5 ಕೋಟಿ ರೂಪಾಯಿ ಸಂಬಳ ಅಲ್ಲಿ ಎಸ್ಟ್ಯಾಬ್ಲಿಷ್ಮೆಂಟ್. 2 ತಿಂಗಳಿಂದ 10 ಕೋಟಿ ಸುಮ್ಮನೆ ದುಡ್ಡು ಹೋಗ್ತಾ ಇದೆ. ಅಲ್ಲಿ ಯಾವ ವ್ಯವಹಾರನೂ ನಡೀತಾ ಇಲ್ಲ. ಯಾರೋ ಟ್ಯಾಕ್ಸ್ ಗೀಕ್ಸ್ ಕಟ್ಟೋರು ಕಟ್ಬಿಟ್ಟು ಅವರಾಗಿ ಕಟ್ಬಿಟ್ಟು ಬರ್ತಾ ಇದ್ದಾರೆ. ಇಟ್ ಈಸ್ ಟೋಟಲಿ ಕ್ಲೋಸ್ಡ್. ಸಿದ್ದರಾಮಯ್ಯನವರೇ, ನೀವು ಮೈಸೂರಿನವರಾಗಿ ಮೂಡ ಬಾಗಿಲಾಕ್ಬಿಡ್ತಾ ಇದ್ದೀರಾ. ಮಹಾರಾಜರು ಸ್ಥಾಪಿಸಿದಂಥ ಬಡ ಜನರಿಗೆ, ಕೂಲಿಕಾರರಿಗೆ, ಇಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೆ ಒಂದು ಸೂರು ಮನುಷ್ಯ ಯಾಕೆ ಕಷ್ಟಪಡ್ತಾನೆ ಅವನು? ಏನೋ ಒಂದು ಸೂರು, ಒಂದು ರಕ್ಷಣೆ ತನ್ನ ಹೆಂಡತಿ ಮಕ್ಕಳಿಗೆ, ತನ್ನ ಕುಟುಂಬಕ್ಕೆ. ಅದನ್ನು ಕೊಡ್ತಕ್ಕಂಥ ಸಂಸ್ಥೆನೇ ನೀವು ಬಾಗಿಲಾಕಿದ್ರೆ ನೀವ್ಯಾವ ಚೀಫ್ ಮಿನಿಸ್ಟರ್ ಕರ್ನಾಟಕದಿಂದ, ಮೈಸೂರಿಂದಲೇ? ಯಾರು ಒಪ್ಪುವಂಥದ್ದಲ್ಲಿ ಇದನ್ನು ಏನು ಮಾಡಬೇಕು ನೀವು ಹೇಳ್ತಾನೂ ಇಲ್ಲ. ಯಾರು ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ. ಮಾದೇಗೌಡರು ಪಾಪ ಮಾದೇಗೌಡರು ಓಪನ್ ಲೆಟ್ರ್ ಬರೆದಿದ್ದಾರೆ ಸರ್ಕಾರಕ್ಕೆ. ಯಾವುದು ಯಾರು ಉತ್ತರ ಕೊಡೋರು ಇಲ್ಲ ಅದಕ್ಕೆ. ಜಿಲ್ಲಾ ಮಂತ್ರಿ ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ, ಯಾರಿಗೂ ಅರ್ಥ ಆಗಲ್ಲ. ಅದು ಏನು ಮಾಡೋದು? ಆಮೇಲೆ ಈಗ ನೀವು 1 ಮ್ಯಾನ್ ಕಮಿಷನ್ ಮಾಡಿದ್ದೀರಾ. 1 ಮ್ಯಾನ್ ಕಮಿಷನ್ ಮಾಡಿದ್ರು ಸಿದ್ದರಾಮಯ್ಯನವರೇ. ಮೂಡ ಹಗರಣಗಳ ವಿಚಾರಣೆಗೋಸ್ಕರ 1 ಮ್ಯಾನ್ ಕಮಿಷನ್ ಎಲ್ಲಿಂದ ಆಪರೇಟ್ ಮಾಡ್ತಾ ಇದ್ದೀರಿ ಈಗ? ಬೆಂಗಳೂರು ಎಲ್ಲಪ್ಪ ಅದು ಕುಮಾರಕೃಪ. ಆದ್ರೆ ಮೊನ್ನೆ ಕುರ್ಚಿ, ಮೇಜು, ಟೇಬಲ್ಲು, ಆಫೀಸ್ ಡೆಕೋರೇಷನ್ಗೆ 1.5 ಕೋಟಿ ಖರ್ಚಾಗಿದೆ. 1.5 ಕೋಟಿ ಖರ್ಚಾಗಿದೆ. ಯಾವ ಕಮಿಷನ್ ರಿಪೋರ್ಟ್ ಯಾವುದು ಬೆಳಕು ಕಂಡಿಲ್ಲ ಕರ್ನಾಟಕದಲ್ಲಿ. ಹೋಗ್ಲಿ, ನೀವೇ ಮಾಡಿದ್ರಲ್ಲ ರೀಡು. ಅರ್ಕಾವತಿ 880 ಎಕರೆ ರೀಡು. ಕೆಂಪಣ್ಣ ಕಮಿಷನ್ ರಿಪೋರ್ಟ್ ಏನಾಯಿತು? ಕೆಂಪಣ್ಣ ಕಮಿಷನ್ ರಿಪೋರ್ಟ್ ಅದು ಬೆಳಕು ಕಾಣ್ತಾ ಇಲ್ಲ. ಕೆಂಪಣ್ಣ ಇಸ್ ಆಲ್ರೆಡಿ ಸಬ್ಮಿಟೆಡ್ ದ ರಿಪೋರ್ಟ್ ಟು ದ ಗವರ್ಮೆಂಟ್. ಬಟ್ ಅದನ್ನು ಬೆಳಕು ಕಾಣಕ್ಕೆ ಬಿಡ್ತಾ ಇಲ್ಲ, ಸಿದ್ದರಾಮಯ್ಯನೇ ಬಿಡ್ತಾ ಇಲ್ಲ. ಯಾಕೆ ಅಂದರೆ ಕೆಂಪಣ್ಣ ರಿಪೋರ್ಟ್ ಏನಾದ್ರು ಈಚೆಗೆ ಬಂದರೆ ಸಿದ್ದರಾಮಯ್ಯನ ಪೂರಾ ಬಿಳಿ ಪಂಚೆ ಶರ್ಟೆಲ್ಲ ಕಪ್ಪು ಮಸಿ ಆಗೋಗ್ಬಿಟ್ಟು, ಅದಕ್ಕೆ ಅದನ್ನು ಬಿಡುಗಡೆ ಮಾಡ್ತಾ ಇಲ್ಲ ಅವರು. ಹೀಗೆ ಒಂದು ಕಡೆ ಪಂಚ ಗ್ಯಾರಂಟಿ, ಒಂದು ಕಡೆ ಎಂಥದ್ದು ಹಗರಣಗಳು. ಪಂಚ ಗ್ಯಾರಂಟಿಯ ಜೊತೆಗೆ ಪಂಚ ಹಗರಣಗಳು. ಯಾವ ಸೀಮೆದು ಒಂದು ಅರ್ಥ ಆಗಲ್ಲ ಅವರು. ಹಾಗಾಗಿ ಇದು ಇವತ್ತಿನ ದಿವಸ ನಿಮ್ಮ ಮುಂದೆ ಇದನ್ನು ಹೇಳ್ಕೋಬೇಕು ಅಂತಂತೇಳಿ ತಮ್ಮನ್ನು ಕರೆದಿದ್ದೀವಿ. ದಯಮಾಡಿ ಇದನ್ನು ಸಾರ್ವಜನಿಕರಿಗೆ ಸತ್ಯವನ್ನು ತಿಳಿಸ್ತಕ್ಕಂಥ ಕೆಲಸ ನಮ್ಮ ಮಾಧ್ಯಮಗಳ ಮೂಲಕ ಆಗಲಿ ಅಂತಂತೇಳಿ ತಮ್ಮನ್ನು ವಿನಂತಿ ಮಾಡ್ತೀವಿ. ಕಾಂಗ್ರೆಸ್ ಏನಾಗ್ತಾ ಇದೆ ಅಂದರೆ, ಸಿದ್ದರಾಮಯ್ಯನ ಕರ್ಕೊಂಬಂದವನೇ ನಾನು ಕಾಂಗ್ರೆಸ್ಗೆ. ಕಾಂಗ್ರೆಸ್ ಹೆಂಗಾಗ್ತಾ ಇದೆ ಅಂತ ಸಿದ್ದರಾಮಯ್ಯ ಎಲ್ಲಿ ತಂದು ಕೊಟ್ಟೋಗಿದ್ದಾರೆ ಅಂದರೆ, ನಾನು ಇಲ್ಲದೇ ಇದ್ಮೇಲೆ ಯಾವ ಕಾಂಗ್ರೆಸ್ ಅನ್ನೋ ಥರಕ್ಕೆ ಹೋಗಿದ್ದಾರೆ. ಫ್ರಾನ್ಸ್ 16th ಲೂಯಿ ಇದ್ದ ಕೊನೆ ರಾಜ ಅವನು, ದ ಲಾಸ್ಟ್ ಕಿಂಗ್ ಆಫ್ ಫ್ರಾನ್ಸ್. ಅವನು ಕೇಳ್ತಾರೆ ಫ್ರಾನ್ಸ್ ಕ್ರಾಂತಿಯೆಲ್ಲ ಆದಮೇಲೆ, ನಿನ್ನ ನಂತರ ಯಾರು ಬರ್ತಾರೆ ಇಲ್ಲಿಗೆ? ನನ್ನ ನಂತರ ಜಲಪ್ರಳಯವಾಗಲಿ ಅಂತ. ಪ್ರಳಯ ಆದರೆ ಯಾರು ಜನ ಉಳ್ಕೊಂಡ್ಬಿಡ್ತಾರೆ, ಜಲಪ್ರಳಯ ಆದರೆ ಯಾವನೂ ಸಿಗೋದಿಲ್ಲ. ಅದಕ್ಕೆ ಹಾಗೆ ಸಿದ್ದರಾಮಯ್ಯನ ಮೈಂಡ್ ಸೆಟ್ ಹೆಂಗಿದೆ ಅಂತಂದರೆ 16th ಲೂಯಿ ಥರ ಆಗೋಗಿದ್ದಾರೆ. ನನ್ನ ನಂತರ ಕಾಂಗ್ರೆಸ್ ಜಲಪ್ರಳಯ ಹೊರೋಗತೆಗೆ ಯಾವುದು ಸರ್. ಈಗ ಜಿಂದಾಲ್ ಭೂಮಿ ಕೊಟ್ಟಿರೋದ್ರ ಬಗ್ಗೆ ನೀವು ಹೇಳಿದ್ರಲ್ಲ, ಎಲ್ಲ ತನಿಖೆ ಮಾಡಿಸಿ ಅಲ್ಲಿ ಏನು ಅದಿರಿಲ್ಲ ಅನ್ನೋದು ಕನ್ಫರ್ಮ್ ಆದ್ಮೇಲೆ ನಾವು ಮಾರಾಟ ಮಾಡಿರೋದು ಅಂತೇಳಿ ಏನು ತನಿಖೆ ಮಾಡೋರಂತೆ? ಅಲ್ಲಿ ಅದಿರಿ ಇದೆಯೋ ಅನ್ನೋದನ್ನ ನೋಡಿ ನಾವು ಭೂಮಿ ಕೊಟ್ಟಿರೋದು ಅಂತ. ಯಾರು ಏನು ಎಲ್ಲೈತು ಅವ್ರಿಗೆ? ಎಚ್ ಕೆ ಪಾಟೀಲ್ ಮೊನ್ನೆ ಸುಮ್ಮನೆ ಎಚ್ ಕೆ ಪಾಟೀಲ್ ಕೇಳಿ ಸುಳ್ಳು ಹೇಳಿಸ್ತಾ ಕೊಟ್ಟಿದ್ದಾರೆ. ನೋ, ಎ ಲಾ ಮಿನಿಸ್ಟರ್ ಶುಡ್ ನಾಟ್ ಟೆಲ್ ಲೈ ಟು ದ ಸ್ಟೇಟ್.
ಇಟ್ಸ್ ಅನ್ ಅಫೆನ್ಸ್. ಕಾನೂನು ಮಂತ್ರಿ ಒಬ್ಬ ಜನರಿಗೆ ಸುಳ್ಳು ಹೇಳ್ತಕ್ಕಂಥದ್ದು ಒಂದು ಅಪರಾಧ ಅದು. ಹಾಂ, ಅದು ಎಚ್ ಕೆ ಪಾಟೀಲ್ ಅಂತ ಎತ್ತರದ ಮಂತ್ರಿ. ಅಯ್ಯೋ ನೀವು ಯಾರನ್ನು ರಕ್ಷಣೆ ಮಾಡ್ತಾ ಇದ್ರಿ ಎಚ್ ಕೆ ಪಾಟೀಲ್ ರೀ? ಯಾರನ್ನು ರಕ್ಷಣೆ ಮಾಡ್ತಾ ಇದ್ದೀರಾ? ನಿಮ್ಮ ಅನುಭವಕ್ಕೆ ಎಂತೆಂಥ ಪೋರ್ಟ್ಫೋಲಿಯೋ ಇರಬೇಕಾಗಿತ್ತು. ನೀವು ಯಾವುದೋ ಟೂರಿಸಮು ಲಾ ಕೊಟ್ಟು ಕೂರಿಸಿದ್ದಾರೆ ನಿಮಗೆ ಮೂಲಿನಲ್ಲಿ. ಯಾರನ್ನು ರಕ್ಷಣೆ ಮಾಡ್ತಾ ಇದ್ದೀರಾ ಪಾಟೀಲ್? ಸರ್, ಈಗ ಅದನ್ನ ಮಾರಾಟ ಮಾಡಿರೋದಲ್ಲ, ಅದನ್ನ ಯಾವುದೇ ಒಂದು ಮೈನಿಂಗ್ಗೆ ಕೊಟ್ಟರೆ ಅದನ್ನ ಲೀಸ್ ಕೊಡೋದು. ಹಿಂದೆ ಜನಾರ್ದನ್ ರೆಡ್ಡಿ ಇಲ್ಲ, ಜನ ಲೀಸಲ್ಲೇ ಇದ್ದಾರೆ ಅವರು. ಮಾರಾಟ ಮಾಡೋದಿಲ್ಲ, ಅದು ಜನಗಳದೇ ಇರ್ತದೆ. ಈಗ ಪ್ರೆಸೆಂಟು ಲೀಸಲ್ಲೇ ಇರೋದು. ಅದನ್ನ ಔಟ್ರೇಟ್ ಸೇಲ್ಗೆ ಈಗ ಮಾರಿರೋದು. ಔಟ್ರೇಟ್ ಸೇಲ್ಗೆ ಎಕರೆಗೆ ಇಟ್ಟೊಂದು ಮಾಡಿದ್ದಾರೆ. ಮೊದಲು ಲೀಸ ಇದ್ದದ್ದು, ಲೀಸ್ ಕಂಟಿನ್ಯೂ ಮಾಡ್ಬೋದಾಯ್ತು ಅವರು. ಔಟ್ರೇಟ್ ಸೇಲ್, ಇಟ್ಸ್ ನಾಟ್ ಲೀಸ್. ಈಗ 99 ಇಯರ್ಸ್ ತನಕ ಲೀಸ್ ಕೊಡ್ಬೋದು, ಕೊಡಿ. ಅದ್ರ ಬದಲು ಸರ್ಕಾರದಿಂದ ಮಾರಿಬಿಟ್ರಿ ನೀವು ಹೊತ್ತಗಳಿಗೆ. ಒಂದು ಎಕರೆ 1,15,000. ಅದು ಊಹಿಸ್ಕೊಳ್ಳೋಕ್ಕೂ ಆಗಲ್ಲ. ಅಂದಾಗ ನೀವೇ ಪೆನ್ನು ಪೇಪರ್ ತಗೊಂಡು ಗುರ್ತಾಕೋಪ್ಪ. ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. 2017ನೇ ಇಸ್ವಿನಲ್ಲಿ ಲಾ ಡಿಪಾರ್ಟ್ಮೆಂಟ್ ಹೇಳ್ತಾರೆ, ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಅವ ಮಾರಕ್ಕೆ ಹೊರಟಾಗ ಅಲ್ಲಿ ಏನು ಹೇಳ್ತಾರೆ ಅಂದರೆ, ಲಾ ಡಿಪಾರ್ಟ್ಮೆಂಟ್ ಇಸ್ ಇಯರ್ 2017. ನೀವು ಒಂದು ವೇಳೆ ಮಾರೋದಾದರೆ ಮಾರ್ಕೆಟ್ ಪ್ರೈಸ್ ಮಾಡಿ, 2 ಭಾಗ ಮಾಡಿ. ಭೂಮಿಗೆ ಸ್ಟ್ರೇಟ್ ಮಾರ್ಕೆಟ್ ರೇಟ್, ಒಳಗಡೆ ಏನಿದೆ ಅದಿರು ಅದಕ್ಕೆಲ್ಲ ಬೇರೆ, ಅದನ್ನು ನೀವು ಮಾಡಿ ಅದಕ್ಕೆ ಬೇರೆ ದುಡ್ಡು ಮಾಡಿ. ಹಾಗೆ ನಮ್ಮ ಬೊಕ್ಕಸಕ್ಕೆ ಹಣ ಬರುತ್ತೆ. ಅದು ಬಿಟ್ಬಿಟ್ಟು ಏನಿಲ್ಲ, ಸುಮ್ಮನೆ 1,15,000 ತಗೋ ಎಕರೆಗೆ. ನಾನು ತಗೊಳ್ಳೋ ಮರ್ಯ ಇನ್ನೂ ಪೆನ್ನು ತಗೊಂಡಿಲ್ಲ ಲೆಕ್ಕ ಹಾಕಿ. ಹೇಳಿನ ಲೆಕ್ಕ ಹಾಕಕ್ಕಾಗಲ್ಲ ಕಣೋ ಮರಿ. 62% ಈಲ್ಡ್ ಇದೆ. ಈಗ 1 ಟನ್ ನೀವು ಉರಿಸಿದ್ರೆ ಅದನ್ನ 62% ಕಬ್ಬಣಾಗಿ ಬರುತ್ತೆ. ಅದು ಬೇರೆ ಎಲ್ಲೂ ಇಲ್ಲ ಈ ಥರದ್ದು. ಇಷ್ಟು ಕ್ವಾಲಿಟಿ ಓರ್ ಯಾವ ಗಣಿಯಲ್ಲೂ ಸಿಗಲ್ಲ ನಿಮಗೆ. ನನಗೆ ಗೊತ್ತಿಲ್ಲಪ್ಪ. ನೀವು ಆ ಪಾರ್ಟಿಲ್ ಇದ್ದವರು ಈ ರೀತಿಯಾದಂತಹ ಅಲಿಗೇಷನ್ಸ್ ಬಂದಾಗ ಚೇಂಜ್ ಮಾಡುವಂತಹ ಶಕ್ತಿ ಹೈಕಮಾಂಡ್ ಇದೆಯಾ ಸರ್ ಅಂತ? ನೋಡ್ರಿ, ಇಂಥವು ಬಂದಾಗ ಅವರೇ ರಾಜೀನಾಮೆ ಕೊಟ್ಟು ಹೋಗ್ಬೇಕು. ತೆಗೆದಾಕತ್ತಂಗೆ ಕಾಯ್ಬೇಕೇನ್ರಿ? ಅರೆ, ವಾಜಪೇಯಿ ಅವ್ರಿಗೆ ರಾಜೀನಾಮೆ ಕೊಡಲಿಲ್ಲೇನ್ರಿ? ಯಾರು ದೇಶದ ಪ್ರಧಾನಿ ಎಂಥದ್ದು? ಲಲಿತಾಂಗದೇವ ಯಾರೀ? ನಮ್ಮ ದೇಶದ ಪ್ರಧಾನಿನೂ ಆದ್ರಲ್ರಿ ಇವರು, ಇಂದಿರಾ ಗಾಂಧಿ ನಂತರ. ಅಲ್ಲಪ್ಪ, ಲಲಿತ್ ಮಿಶ್ರಾ. ಅಲ್ಲೋ ನನಗೂ ಮರ್ತೋಯ್ತು, ಅದು ವಯಸ್ಸಾಯಿತು. ಅವರು ರೈಲ್ವೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಾಜೀನಾಮೆ ಕೊಟ್ಟರು. ಬರೀ ಆಕ್ಸಿಡೆಂಟ್ ಆಗಿದೆ ಟ್ರೈನ್. ಜಾರ್ಜ್ ಫರ್ನಾಂಡಿಸ್ ರಾಜೀನಾಮೆ ಕೊಟ್ಟರು. ಇದೇ ವಾಜಪೇಯಿ ಯಾವುದು ವಿಷಯದಲ್ಲಿ ಮಾರಲ್ ಹೆಗಡೆ ಅವರು ಫೋನ್ ಕಾಲ್ಗೆ ಚೀಫ್ ಮಿನಿಸ್ಟರ್ಗಿರಿಗೆ ರಾಜೀನಾಮೆ ಕೊಟ್ಟರು. ಅದು ನಿಮ್ಮ ಮೊರ್ಯಾಲಿಟಿ, ನೈತಿಕತೆ. ಈಗ ನಿಮಗೆ ಈಗ ಅದನ್ನೇ ನಾನು ಫಸ್ಟ್ ಮೊನ್ನೆನೂ ಕೂಡ ಇದನ್ನು ಹೇಳಿದ್ದೀನಿ. ಈಗ ಸಿದ್ದರಾಮಯ್ಯನವ್ರು ಹೇಳ್ಬೋದು, ಕಾನೂನು ಲಾ ಇಟ್ಸ್ ಟೇಕ್ಸ್ ಎಸ್ ಹೌ ದ ಲಾ ಇಸ್ ದೇರ್, ಲಾ ಆಫ್ ದ ಲ್ಯಾಂಡ್ ಇಸ್ ದೇರ್. ಬಟ್ ಇಲ್ಲಿ ವಾಟ್ ಈಸ್ ದ ಪಬ್ಲಿಕ್ ಪರ್ಸೆಪ್ಷನ್? ಏನಿದೆ ಪಬ್ಲಿಕ್ ಪರ್ಸೆಪ್ಷನ್ನು? ಜನ ಬೀದಿಲಿ ತರಕಾರಿ ಮಾರೋರು, ಗಾಡಿ ತಳ್ಳೋವು, ಅವೆಲ್ಲ. ಸಿದ್ದರಾಮಯ್ಯ CM ಆದ, ನಮಗೇನೋ ಒಂದು 20-30 ಸೈಟ್ ಕೊಡ್ತಾನೆ ಅಂದ್ಕೊಂಡಿದ್ದು. ಅವನ ಹೆಂಡತಿ ಹೆಸರಿಗೆ 14 ಸೈಟ್ ಬರ್ಕೊಂಬಿಟ್ನಲ್ಲ. ನಮಗೇನು ಇದಕ್ಕೆ ಯಾರು ಕೊಡೋ ಉತ್ತರ? ಇದಕ್ಕೇನು ಉತ್ತರ ಕೊಡ್ತಾರೆ ಸಿದ್ದರಾಮಯ್ಯ? ದಿಸ್ ಈಸ್
ಯಾರು ಸರ್ಕಾರಿ ಆಫೀಸಲ್ಲಿ ನಾವಿರ್ತೀವಿ, ಮೊರಾಲಿಟಿ, ನನಗೆ ನೈತಿಕತೆನೇ ಇಲ್ಲದೆ ನಾನು ಏನು ಮಾತಾಡ್ಲಿಕ್ಕಾಗುತ್ತೀರಿ? ಅಯ್ಯೋ ದೇವ. ಹಾಂ, ಕಾನೂನು ಏನಾದರೂ ಆಗಲಿ ಒಟ್ಟು ಸಿದ್ದರಾಮಯ್ಯ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಏನೇನೋ ಪ್ರಶ್ನೆ ಕೇಳ್ತೀನಿ. ಅಲ್ಲಲ್ಲ ಸರ್, ಕೇಳಪ್ಪ ಇಲ್ಲಿ, ನಾನು ಕೇಳ್ತಾ ಇಲ್ಲ, ನಡೆದಿರೋ ಕಥೆಗಳು ಹೇಳ್ತಾ ಇದ್ದೀನಿ. ಅಲ್ಲಲ್ಲ ಸರ್, ಕರೆಕ್ಟ್ ಸರ್. ಈಗ ಅಯ್ಯೋ ರಾಮ್ನೆ, ನನ್ನ ಹತ್ರ ಯಾಕೆ ಬಾಯಿ ಬಿಡಿಸ್ತೀಯ? ಅದು ಸರಿ, ನಾವು ಕೇಳೋದು ಏನಂದ್ರೆ ಸರ್, ಎಂಟೈರ್ ಪಾರ್ಟಿ ಸಿದ್ದರಾಮಯ್ಯ ಪರವಾಗಿದೆ ಅನ್ನೋದು ಸಂದೇಶ ಅದೇ ಪಾಸ್ ಮಾಡಿದ್ದಾರೆ ಸರ್. ರೀ, ನಾನು ಭಾಳ ನೋಡಿದ್ದೀನಿ ರೀ ದೇವರಾಜರ ಕಾಲದಿಂದ ಪಾರ್ಟಿ ಎಷ್ಟರ ಮಟ್ಟಿಗೆ ಜೊತೆಯಲ್ಲಿ ಇರ್ತದೆ ಅಂತ. ಅಯ್ಯೋ, ಒಂದು ಗಳಿಗೆಲ್ಲಿ ಯಾವನು ಇರೋದಿಲ್ಲ ಅಲ್ಲಿ. ಸರ್ ಈಗ ನಾವು ಕೇಳ್ತಾರೆ ಸರ್, ಈಗ ನೀವು ದೇವರಾಜ ಅರಸು ಅವ್ರು ರಾಜೀನಾಮೆನೂ ನೋಡಿದ್ದೀರಿ, ವೀರೇಂದ್ರ ಪಾಟೀಲ್ ಅವ್ರು ನೋಡಿದ್ದೀರಿ, ಮತ್ತು ಬಂಗಾರಪ್ಪನವರು ಕ್ಲಾಸಿಕ್ ಕಂಪ್ಯೂಟರ್ ಹಗರಣದಲ್ಲಿ ರಾಜೀನಾಮೆ ಕೊಡ್ಬೇಕಾದ್ರೆ ನೀವು ಪ್ರಮುಖವಾಗಿ ಒತ್ತಾಯ ಮಾಡಿ ಆ ಹಗರಣದಲ್ಲಿ ಸಾಕಷ್ಟು ಒತ್ತಾಯ ಮಾಡಿದ್ರಿ. ಅಂದ್ರೆ ಅವಾಗೆಲ್ಲ ಶಾಸಕರು ಮತ್ತೆ ಸಚಿವರು ಪರವಾಗಿ ಪಾರ್ಟಿ ನಿಂತಿತ್ತು ಹೈಕಮಾಂಡ್, ಈಗ ಸಿದ್ದರಾಮಯ್ಯ ಪರ ನಿಂತಿದ್ಯಾ ಅಂತ ಸರ್? ರೀ, ಅದು ಭಾಸ ಆಗುತ್ತೆ ನಿಂತಿದ್ದಾರೆ ಅಂತ, ಬೇರೆ ಥರನೇ ಇರುತ್ತೆ. ನಿಮಗೆ ಇಟ್ಸ್ ದ ಪೊಲಿಟಿಕ್ಸ್ ಇಟ್ ಸೆಲ್ಫ್, ದಿ ಲಾಜಿಕ್ ಆ್ಯಂಡ್ ದಿ ನಾವೇನು ಹೇಳ್ತೀವಿ ಒಂಥರ ಈ ಭ್ರಮಾಧೀನ ಇವೆಲ್ಲ ಸೈಕಾಲಜಿ. ಗೆದ್ದ ಅವನು, ಬಿದ್ಕೊಂಡ ಆತಗೆ. ಇಟ್ಸ್ ಆಲ್ ಸೈಕಾಲಜಿ. ಕುಮಾರಸ್ವಾಮಿ ಮೇಲೆ ಲೋಕಾಯುಕ್ತರನ್ನೇ ಇದು ಕೇಳಿದ್ರಲ್ಲ, ಅವರು ರಿಸೈನ್ ಮಾಡಬೇಕು ಅಂತ ಹೇಳ್ತಾರೆ ಸರ್. ಯಾವ್ದನ್ನ? ಕುಮಾರಸ್ವಾಮಿ ಕಾನೂನು ಕುಮಾರಸ್ವಾಮಿ ಅವ್ರಿಗೊಂದು ಸಿದ್ದರಾಮಯ್ಯ ಮಾಡಬೇಕಾ ಸರಿ, ನಾನು ಅದನ್ನ ಹೇಳ್ತಾ ಇದ್ದೀನಿ. ಎಲ್ಲರೂ ಕಾನೂನು ಅಂತಾರಲ್ಲಪ್ಪ. ಮೋದಿ ಅವ್ರ ಮೇಲೂ ಕ್ರಿಮಿನಲ್ ಕೇಸ್ಗಳಿದೆ, ಅಮಿತ್ ಶಾ ಅವ್ರ ಮೇಲೂ ಇದೆ. ಅವರು ಈ ಮಾರಲ್ ಇದಂದಾಗ ಅವರು ರಿಸೈನ್ ಮಾಡಬೇಕಾಗುತ್ತೆ. ಹೌದು, ಮಾರಲ್ ಯಾರಿಗಾದ್ರೂ ಕಾನೂನು ಎಲ್ಲರೂ ಒಂದೇ ಸಮಯ. ದ ಲಾ ಆಫ್ ದ ಲ್ಯಾಂಡ್, ಅದು ಸಂವಿಧಾನ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥದ್ದು, ಅದರ ಚೌಕಟ್ಟಲ್ಲೇ ದೇಶ ನಡೀತಾ ಇರ್ತಕ್ಕಂಥದ್ದು, ಒಬ್ಬರಿಗೊಂದಲ್ಲ ಅಲ್ಲಿ. ಅವರು ರಿಸೈನ್ ಪ್ರೈಮ್ ಮಿನಿಸ್ಟರ್ನು ಮಾಡಬೇಕು ಅಂತ ಸರ್. ಅಯ್ಯೋ, ನಾನು ಹೇಳೋದು ಕೇಳಿ ಸ್ವಾಮಿ. ಇಟ್ ಈಸ್ ದ ಕ್ವೆಶ್ಚನ್ ಆಫ್ ಮೊರಾಲಿಟಿ ಆಫ್ ಎ ಲೀಡರ್ ಆಫ್ ದಿಸ್ ನೇಷನ್. ಪ್ರೈಮ್ ಮಿನಿಸ್ಟರ್ಗೆ ಮೊರಾಲಿಟಿ ಇಲ್ವಾ ಸರ್? ಅವ್ರಿಗೂ ಇದೆ. ಅವ್ರು ಮಾಡ್ಬೇಕಂತ. ಅಯ್ಯೋ, ಹೌದು, ಕಾನೂನು ಪ್ರಕಾರ ಮಾಡಬೇಕು. ಯಾರು ಬೇಡ ಅಂದರು? ಮಾಡೋಣ. ಇಟ್ಸ್ ನಾಟ್ ದ ಕ್ವೆಶ್ಚನ್ ಆಫ್ ಎ ಪಾರ್ಟಿ. ನಾನು ಯಾವುದೋ ಪಾರ್ಟಿಲಿದ್ದೀನಿ ಅಂತ ಪಾರ್ಟಿ ಬಗ್ಗೆ ಹೇಳೋದಲ್ಲ ನೀವು. ಈಗ ಯಾಕೆ ಇವು ಪಾರ್ಟಿಗಳು ಎಲ್ಲಿದ್ದಾವೆ ಇವತ್ತು? ಪಕ್ಷ ರಾಜಕಾರಣ ಸತ್ತು ಎಷ್ಟೋ ವರ್ಷ ಆಗೋಯ್ತು. ಏನು ಲೀಡರ್ ಅವನದೇ ಪಾರ್ಟಿ. ಪಕ್ಷ ರಾಜಕಾರಣ ಇಲ್ಲದೆ ಇರೋದಕ್ಕಲ್ವ ಇಷ್ಟು ಗೋಳಾಗ್ತಾ ಇರೋದು. ಯಡಿಯೂರಪ್ಪ ಅವ್ರದ್ದು ಪೋಕ್ಸೋ ಪರ್ಸ್ಯೂ ಮಾಡ್ಬೇಕಾ ಸರ್? ಯಡಿಯೂರಪ್ಪ ಅವ್ರದ್ದು ಪೋಕ್ಸೋ ಕೇಸ್ ಇದೆಯಲ್ಲ, ಅದನ್ನ ಪರ್ಸ್ಯೂ ಮಾಡ್ಬೇಕಾ? ಏನು ನಾನು ಪೋಕ್ಸೋ ಡ್ರಾಫ್ಟಿಂಗ್ ಕಮಿಟಿಲಿ ಇದ್ದವನು, ನಾನು MP ಇದ್ದಾಗ. ಯಾಕೆಂತಂದರೆ ನಾನು ಲಾಯರ್ ಅಂತ ಹೇಳಿ ನನ್ನನ್ನು ಆ ಕಮಿಟಿ, ವೆರಿ ಸ್ಟ್ರಾಂಗ್ ಲಾ. ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕೆ. ಸರ್ಕಾರದ ಸ್ಟ್ರಾಂಗ್ ತಗೊಂಡು ಹೋಗ್ಬೇಕಾ ಸರ್? ಹಾಂ, ಸರ್ಕಾರ ಇವತ್ತು ಭಾನುವಾರ ತಪ್ಪಿಸ್ಕೋಬೋದು, ಸೋಮವಾರ ಒಳಗೆ ಹೋಗ್ಲೇಬೇಕು. ತಪ್ಪಿಸ್ಕೊಳಕ್ಕೆ ಪೋಕ್ಸೋ ಇಟ್ಸ್ ವೆರಿ ಟಫ್ ಲಾ, ಟಫ್ ಲಾ ಆಫ್ ದ ಲ್ಯಾಂಡ್. ರಾಷ್ಟ್ರಪತಿಗಳ ಮುಂದೆ ಪೆರೇಡ್ ಮಾಡೋದಕ್ಕೆ ಒಂದು ರಾಷ್ಟ್ರಪತಿಗಳ ಮುಂದೆ ಈ ಪ್ರಾಸಿಕ್ಯೂಷನ್ ಕೊಟ್ಟಿರೋ ವಿಚಾರದಲ್ಲಿ ಪೆರೇಡ್ ಮಾಡೋದಕ್ಕೆ ರಾಷ್ಟ್ರಪತಿ ಏನು ಮಾಡ್ತೀರಿ? ಅಲ್ಲೋ ಪೆರೇಡ್ ಮಾಡಿದ್ರಿ ನೀವು. ಅರೆ ರಾಮ್ನೆ, ಇಲ್ಲಿ ಲೂಟಿ ಆಗ್ತಾ ಇಲ್ವೇನ್ರಿ? ದಿವಸ ಬರ್ತಾ ಇಲ್ವೇನ್ರಿ ಎಲ್ಲ ಪೇಪರ್ನು? ಮೂಡಾದಲ್ಲಿ ಕೋಟಿ ಲೂಟಿಯಾಗಿ ನಿಮ್ಮ ನಾಚಿಕೆ ಆಗಲ್ಲ ಹೋಗಿ ರಾಷ್ಟ್ರಪತಿ ಹತ್ರ ಪರೇಡ್ ಮಾಡೋಕ್ಕೆ ಹೋಗ್ತಿರೋದು. ಯಾಕಂದ್ರೆ ಈಗ ಲಾಯಲಿಟಿ ಟು ದ ಚೀಫ್ ಮಿನಿಸ್ಟರ್ ಎಲ್ಲ ಬರೀ ಇವತ್ತೆಲ್ಲ ಡೆಲ್ಲಿಗೆ ಅಂದರೆ ಹೋಗ್ತಾರೆ, ಆರಾಮಾಗಿರ್ತಾರೆ, ಎಲ್ಲರಿಗೂ ನಮಸ್ಕಾರ ಮಾಡ್ತಾರೆ. ಎಲ್ಲರೂ ಡಮ್ ಅಂದಿಟ್ಗೆ ಯಾವನು ಇರೋದಿಲ್ಲ ಅಲ್ಲಿ ಅಂತ. ಜೊತೆಲಿ ಒಬ್ಬನು ಇರೋಕ್ಕಿಲ್ಲ, ದೌಡ್ ಎದ್ಬಿಡ್ತಾರೆ. ನಮ್ಮ ಹಳ್ಳಿ ಕಡೆ ಹೇಳ್ತಾರಲ್ಲ, ದೌಡ್ ಎದ್ಬಿಟ್ಟ ಅಂತ. ಸರ್, ಈಗ ಈ ಸಾಹಿತಿಗಳು, ಕೆಲವು ಸಾಹಿತಿಗಳು ರಾಜ್ಯಪಾಲರ ನಿರ್ಧಾರ ಸರಿ ಇಲ್ಲ ಅಂತ ಹೇಳ್ತಾರೆ ಸಮಾಜಕ್ಕೆ. ಅವರೆಲ್ಲ ಸರ್ಕಾರಿ ಸಾಹಿತಿಗಳು. ಕೆಲವರು ಹೇಳ್ತಾರೆ ಇಲ್ಲ, ರಾಜ್ಯಪಾಲರ ನಿರ್ಣಯ ಸರಿ ಅಂತ. ಸಾಹಿತಿಗಳಲ್ಲೇ ಒಂದು ರೀತಿ ಗೊಂದಲ ಇದೆಯಾ? ಸರ್ಕಾರಿ ಸಾಹಿತಿಗಳು ಅಲ್ಲದೆ ಅವ್ರಿಗೇನು ಸಾಹಿತಿಗಳಂತಾರೇನ್ರಿ? ಸರ್ಕಾರಿ ಸಾಹಿತಿಗಳು, ಸರ್ಕಾರಿ ಮರ್ಜಿಲಿರೋರು. ಸಾಹಿತಿಗಳು ಇಲ್ಲ, ಚಿಂತಕರು ಇಲ್ಲ. ಈಗ ಎಲ್ಲವರಪ್ಪ ಚಿಂತಕರು ಇಲ್ಲ.
ಆ ಚಿಂತಕರು ಸಾಹಿತಿಗಳು ಅಟ್ಲೀಸ್ಟ್ ಏನಾದ್ರು ಹೇಳಬೇಡ್ವೇನ್ರಿ ಇವರು ದೇಶಕ್ಕೆ ನಾಡಿಗೆ ಹಿಂಗೆ ಹೋಗ್ರಿ ತಪ್ಪಾಗಿದೆ ಅಂತ ಎಲ್ಲರೂ ಒಂದೊಂದು ಪಾರ್ಟಿಲಿ ಇದಾರಲಿಲ್ಲ ಎಲ್ಲ ಟೋಟಲ್ ಎಲ್ಲ ಚಿಂತಕರು ಒಂದೊಂದು ಪಾರ್ಟಿಲಿ ಯಾರು ರೂಲಿಂಗ್ ಪಾರ್ಟಿಲೇ ಹೆಚ್ಚಿರೋದು ಅವರೆಲ್ಲ ಹಂಗಾಗಿದೆ ಅಪ್ಪ ಈ ಕೋರ್ಟ್ ವಿಚಾರ ಬೇರೆ ಇದು ನಾ ಹೇಳ್ತಾರೆ ಲೆಜಿಸ್ಲೇಚರ್ಸ್ ವಿಚಾರ ಹೇಳ್ತಾರೆ ಲೆಜಿಸ್ಲೇಚರ್ ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಕೂಡ ಎಲ್ಲ ಪಾರ್ಟಿಯವರು ಇರ್ತಾರೆ ಅದರಲ್ಲಿ ಒಳ್ಳೆಯದು ಕೆಟ್ಟದ್ದು ಅಳದು ಸುರಿದು ನೋಡ್ತಾರೆ ಒಳ್ಳೆ ತೀರ್ಮಾನ ಕೊಡ್ತಾರಲ್ಲಿ ಯಾಕಿರೋವಂಥದ್ದು ಅವೆಲ್ಲ ಪ್ರಾವಿಷನ್ ಮಾಡೋದು ಯಾತಕ್ಕೆ ನಮ್ಮ ಇದರಲ್ಲಿ ಲೆಜಿಸ್ಲೇಷನಲ್ಲಿ ಹಾಂ ನೋಡೋಣ ಏನೇನಾಗುತ್ತೆ ಸರಿ ಈ ವಿಚಾರದಲ್ಲಿ ವಿರೋಧ ಪಕ್ಷಗಳು ಯಾವ ಸ್ಟ್ರಾಂಗ್ ಆಗಿ ಅಪೋಸ್ ಮಾಡ್ತಾ ಇರಲ್ಲ ಸರ್ ಎಲ್ಲದ ವಿರೋಧ ಪಕ್ಷ ಅವರು ಕಿಕ್ ಬ್ಯಾಕ್ ಬಂದಿದೆ ಅಯ್ಯೋ ರಾಮ್ನ ಅಲ್ಲರೀಗ ಯಡಿಯೂರಪ್ಪನವರೇ ಮಾರಕ್ಕೆ ನಿಂತಿದ್ರು ಅವರು ರೆಸೊಲ್ಯೂಷನ್ನೇ ಮಾಡಿದರು ನಿಮ್ಗೆ ಗೊತ್ತಾ ಇದು ಕುಮಾರಸ್ವಾಮಿಯವ್ರು ತೀರ್ಮಾನ ತೊಗೊಂಬಿಟ್ಟಿದ್ದು ಮಾರಕ್ಕೆ ಇದನ್ನೇ ಮಾರ್ತಾರೆ ಅಂತ ಗೊತ್ತಾಗೋಯ್ತು ಯಡಿಯೂರಪ್ಪನವ್ರಿಗೆ ಅಸೆಂಬ್ಲಿ ನಡೀತಾ ಇತ್ತು ಯಡಿಯೂರಪ್ಪ ಅಂಡ್ ಗ್ಯಾಂಗ್ ರಾತ್ರಿ ಎಲ್ಲ ಮಲಗೇ ಬಿಟ್ರು ವಿಧಾನಸೌಧದಲ್ಲಿ ಮಾರಕ್ಕೆ ಕೂಡ್ದಿದ್ದು ಅಂತ ಆಯ್ತು ಮಾರಲಿಲ್ಲ ಕುಮಾರಸ್ವಾಮಿ ಎದುರ್ಕೊಂಡ್ರು ಅದಾದ್ಮೇಲೆ ಯಡಿಯೂರಪ್ಪ ಬಂದು ಯಡಿಯೂರಪ್ಪನೇ ಮಾರಕ್ಕೆ ಶುರು ಆದರು ಅಷ್ಟೇ ನನಗೇನು ಸಿಗ್ತಾ ಇಲ್ವಲ್ಲ ಇವನು ಸಿಗ್ತಾ ತಡೆಯಬೇಡ ಥ್ಯಾಂಕ್ ಯು ಸರ್ ಸರ್ ಇಷ್ಟೊಂದು ಹಗರಣ ನೀವು ನೋಡೋ ವಿಚಾರದಲ್ಲಿ 4,000 ಕೋಟಿ ಇರ್ತಿಲ್ಲ ಎಲ್ಲ ಸಾಕ್ಷಿ ಸಿಕ್ಕಿದೆ ಒಂದಷ್ಟಕ್ಕೆ ಆದ್ರೂ ಅಧಿಕಾರಿಗಳ ವಿರುದ್ಧ ಯಾಕೆ ಕ್ರಮ ಆಗ್ತಾ ಇಲ್ಲ ಸರ್ಕಾರ ಸಿದ್ದರಾಮಯ್ಯನವ್ರನ್ನ ಕೇಳಬೇಕು ಮೈಸೂರದು ಮಾನ ಮರ್ಯಾದೆ ಬೀದಿಲ ರಾಜ ಥೂ ಅಲ್ಲಪ್ಪ ಮೈಸೂರಿನ ಮುಖ್ಯಮಂತ್ರಿ ಸರ್ ಹೊಡ್ರಿ ಸರ್ ಫ್ಯಾನ್ ಹಾಕಿ ಸರ್ ಮೈಸೂರಿನ ಮುಖ್ಯಮಂತ್ರಿ ಅಲ್ಲರಿ ಏನ್ರಿ ಆಗ್ತಾ ಇದೆ ಮೈಸೂರಲ್ಲಿ ಆ ದಿನಪತ್ರಿಕೆಗಳು ಬರ್ತಾವೆ ಮಾಲಿಕೆಯ ಧಾರಾವಾಹಿ ಬಂದಂಗೆ ಬರ್ತಾವೆ ಅಲ್ಲಪ್ಪ ರಿಂಗ್ ರೋಡ್ ಆಗಿ ಎಷ್ಟು ವರ್ಷ ಆಯ್ತು ರೀ ಈಗ ಅದಕ್ಕೆ ಪರಿಹಾರ ಅಂತೆ 50-50ನಲ್ಲಿ ನೋ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇನ್ನೂ ಏನಾರ ಇರ್ಬೇಕು ಸರ್ ಇನ್ನೂ ಏನಾರ ಇರ್ಬೇಕು ಮೋಸ್ಟ್ಲಿ ಅಪ್ಪ ಇನ್ನೂ ಏನಾರ ಇರ್ಬೇಕು